ನಮಸ್ಕಾರ. ನಾನು ನಿಮ್ಮ ಆಯುರ್ವೇದ ಡಾಕ್ಟರ್ ಪ್ರಜ್ವಲ್ ಹಿರಮ್. ಮಧುಮೇಹ ನಾವು ಮಧುಮೇಹದಲ್ಲಿ ಏನು ಆಹಾರ ಪದ್ಧತಿ ಏನು ಕನ್ಫ್ಯೂಷನ್ ಇರುತ್ತೆ. ಈಗ ಡಯಾಬಿಟಿಕ್, ಓಕೆ, ನಾನು ಡಯಾಬಿಟಿಕ್ ಆಗಿ ಸಫರ್ ಮಾಡ್ತಾ ಇದ್ದೀನಿ, ನಾನು ಏನು ತಿನ್ನಬೇಕು ಏನು ತಿನ್ನಬಾರ್ದು. ನಾವು ತುಂಬ ಕಡೆ ಕನ್ಸಲ್ಟ್ ಮಾಡ್ತೀವಿ. ಪ್ರತಿಯೊಬ್ಬ ಕನ್ಸಲ್ಟೆಂಟು ಏನೇನೋ ಹೇಳ್ತಿರ್ತಾರೆ. ಆ ಎಲ್ಲ ಅಡ್ವೈಸರು ನಾವು ತಗೋಬೇಕಾಗುತ್ತೆ. ಕೆಲವೊಬ್ರು ಹೇಳ್ತಾರೆ ಈ ಹಣ್ಣು ಬಿಟ್ಬಿಡಿ, ಕೆಲವೊಬ್ರು ಹೇಳ್ತಾರೆ ಎಳ್ನೀರು ಕುಡಿಬೇಡಿ, ಕೆಲವೊಬ್ರು ಹೇಳ್ತಾರೆ ರೈಸ್ ಕಂಪ್ಲೀಟ್ಲಿ ಬಂದ್ ಮಾಡಿಬಿಡಿ. ಏನು ಮಾಡಬೇಕು ಅನ್ನೋದು ನಮ್ಮಲ್ಲಿ ಒಂದು ಯಕ್ಷ ಪ್ರಶ್ನೆ. ನಾವು ಆಯುರ್ವೇದದಲ್ಲೇ ನಾವು ಡಯಾಗ್ನೋಸ್ ಮಾಡೋದ್ರಿಂದ ಪಿತ್ತಜ ಮಧುಮೇಹ ಆದವ್ರಿಗೆ ನಾವು ಪಿತ್ತವರ್ಧಕ ಆಹಾರ ಕಮ್ಮಿ ಮಾಡಬೇಕು. ಅಂದರೆ ತೀಕ್ಷ್ಣ, ಉಷ್ಣ ಈ ಥರ ಗುಣ ಇರುವಂತಹ ಆಹಾರ ಕಮ್ಮಿ ಮಾಡಬೇಕು. ಅಂದರೆ ಸ್ಪೈಸ್ ಐಟಮ್ ಆಗಲಿ ಮತ್ತು ಹುಳಿ ಐಟಮ್ ಆಗಲಿ, ಇದರಿಂದ ಪಿತ್ತ ಜಾಸ್ತಿ ಆಗುತ್ತೆ. ಸೊ ಹಂಗಾಗಿ ಪಿತ್ತ ಜಾಸ್ತಿಯಾಗಿನೇ ಮಧುಮೇಹ ಆಗಿರುತ್ತೆ. ಅದರಲ್ಲಿ ನಾವು ನಿಮ್ಮ ಬಾಡಿನ ಕಂಪ್ಲೀಟಾಗಿ ಡಿಟಾಕ್ಸ್ ಮಾಡಿ ಪಿತ್ತ ಮತ್ತೆ ನಾರ್ಮಲೈಸ್ ಮಾಡಿಕೊಂಡು ನಿಮಗೆ ಓರಲ್ ಮೆಡಿಸಿನ್ ಸ್ಟಾರ್ಟ್ ಮಾಡಿರ್ತೀವಿ. ಇದ್ರ ಜೊತೆ ಮತ್ತೆ ನೀವು ಪಿತ್ತವರ್ಧಕ ಆಹಾರ ನೀವು ಕನ್ಸ್ಯೂಮ್ ಮಾಡೋದ್ರಿಂದ ಮತ್ತೆ ಅದೇ ಕಂಡೀಷನ್ ರಿಪೀಟ್ ಆಗುತ್ತೆ. ದೆನ್ ನೆಕ್ಸ್ಟ್, ಈಗ ಕಫಜ ಮಧುಮೇಹದಲ್ಲಿ ಈಗ ಇದು ಮಧುರ ರಸ ಮತ್ತೆ ಗುರು ಆಹಾರ ಈ ಥರದ್ವೆಲ್ಲ ನಾವು ತಗೊಳೋದ್ರಿಂದ ಮತ್ತೆ ಕಫ ವರ್ಧನೆ ಆಗುತ್ತೆ. ಮಧುರ ಅಂದರೆ ಸ್ವೀಟ್, ಮತ್ತೆ ಗುರು ಅಂದರೆ ಹೆವಿನೆಸ್ ಇರುವಂಥದ್ದು. ಈ ಥರ ಏನು ಮಾಡುತ್ತೆ ಅಂದರೆ, ಈ ಥರ ನೀವು ಇರೋ ಫುಡ್ ಇಂಗ್ರೀಡಿಯೆಂಟ್ಸ್ ಕನ್ಸ್ಯೂಮ್ ಮಾಡೋದ್ರಿಂದ ನಿಮ್ಮಲ್ಲಿ ಮತ್ತೆ ಕಫ ವೃದ್ಧಿ ಆಗುತ್ತೆ. ಮತ್ತೆ ಈಗ ನೋಡಿ, ನಾವು ಮಾಂಸ ತಿಂತೀವಿ, ಮಾಂಸ ಏನ್ ಮಾಡುತ್ತೆ ಮತ್ತೆ ಅಗೇನ್ ಅದು ಕಫ ವೃದ್ಧಿ ಆಗುತ್ತೆ. ಸೊ ಹಿಂಗಾಗಿ ಮತ್ತೆ ನಿಮ್ದು ನಾವೇನ್ ನಿಮ್ ಬಾಡಿನ ಕ್ಲೀನ್ ಮಾಡಿ ಕಳ್ಸಿರ್ತೀವಲ್ಲ, ಮತ್ತೆ ನೀವು ಅದನ್ನ ವಾಪಸ್ ತಗೊಂತಾ ಇದ್ದೀರ. ಸೊ ಹಂಗಾಗಿ ಮತ್ತೆ ಕಫ ವೃದ್ಧಿ ಆಗುತ್ತೆ. ದೆನ್ ಮತ್ತೆ ನೀವು ಏನ್ ತಗೊಂಡಿರ್ತೀರಲ್ಲ ಅದು ವರ್ಕೌಟ್ ಆಗಲ್ಲ. ನಾವೇನೇ ಮೆಡಿಸಿನ್ ಕೊಟ್ಟಿರ್ತೀವಿ ಅದನ್ನ ಅಷ್ಟು ಯೂಸ್ ಆಗಿಲ್ಲ. ನಾವು ಕೊಟ್ಟಿರುವಂತ ಮೆಡಿಸಿನ್, ನಾವು ಮಾಡಿರುವಂತ ಡಿಟಾಕ್ಸಿಫಿಕೇಶನ್ ನಿಮ್ಗೆ ವರ್ಕೌಟ್ ಆಗ್ಬೇಕಂತಂದ್ರೆ, ಇಲ್ಲ ಆ ಕಂಡೀಷನ್ ನೀವು ಇಂಪ್ರೂವೈಸ್ ಮಾಡ್ಬೇಕಂತಂದ್ರೆ ನೀವು ತಗೋರುವ ಆಹಾರ ಪದ್ಧತಿ ತುಂಬಾ ಇಂಪಾರ್ಟೆಂಟ್. ಇದು ಪಿತ್ತಜ ಮತ್ತೆ ಕಫಜ ಮಧುಮೇಹದವ್ರಿಗೆ ನಾನು ಸಜೆಸ್ಟ್ ಮಾಡುವಂತ ಒಂದು ಫುಡ್ ಲಿಸ್ಟ್ ಅಂತ ಹೇಳ್ಬೋದು ನಾವು, ಇಲ್ಲ ಪಥ್ಯ ಅಂತ ಹೇಳ್ಬೋದು. ಇನ್ ಜನರಲ್ ನಾವು ಹೇಳ್ಬೇಕಂತಂದ್ರೆ, ಫಸ್ಟ್ ಎದ್ದ ತಕ್ಷಣ ನಾನು ಡೈಲಿ ರೂಟೀನ್ಸ್ ಹೇಳ್ತೀನಿ ನಿಮಗೆ ಹೇಗಿರ್ಬೇಕು. ಇನ್ ಜನರಲ್ ಆಗಿ ಎಲ್ಲ ಫ್ರೆಶ್ ಅಪ್ ಆಗಿ ಎಂಟಿ ಸ್ಟಮಕಲ್ಲಿ ಏನು ಮಾಡ್ಬೇಕಂತಂದ್ರೆ, ಒಂದು 2 ಮುಷ್ಟಿ ಆಗೋಷ್ಟು ಏನು ನುಗ್ಗೆಕಾಯಿ ಗಿಡದ ಸೊಪ್ಪು ಬರುತ್ತಲ್ಲ ಅದನ್ನು ತಗೋಬೇಕು. ಆಮೇಲೆ ಒಂದು ಮೀಡಿಯಂ ಸೈಜ್ ಟೊಮೆಟೊ. ದೆನ್ ನೆಕ್ಸ್ಟ್ ಧನಿಯಾ ಅಂದರೆ ಹವಿಜನು ಅಂತಾರೆ, 1 ಚಮಚ. ಆಮೇಲೆ ಒಂದು 600 ml ನೀರು. ಆ 600 ml ನೀರಲ್ಲಿ ನಾನು ಹೇಳಿದ್ನಲ್ಲ ಅವನ್ನೆಲ್ಲ ಹಾಕ್ಬೇಕು. ಅದರಲ್ಲಿ 1 ಚಮಚ ಧನಿಯಾ, ಮತ್ತೆ ಒಂದು ಮೀಡಿಯಂ ಸೈಜ್ ಟೊಮೆಟೊ, ಮತ್ತೆ 1-2 ಮುಷ್ಟಿ ನುಗ್ಗೆಕಾಯಿ ಸೊಪ್ಪು. ಇದನ್ನ ಕರೆಕ್ಟಾಗಿ ಲೋ ಫ್ಲೇಮಲ್ಲಿ ಬಾಯ್ಲ್ ಮಾಡಬೇಕು. ಅದು 600 ml ಇರೋದನ್ನ 100 mlಗೆ ರೆಡ್ಯೂಸ್ ಆಗಬೇಕು. ಅದನ್ನ ಸ್ವಲ್ಪ ಕೂಲ್ ಆಗಿ ಬಿಡ್ಬೇಕು. ಲ್ಯೂಕ್ವಾರ್ಮ್ ಅಂದರೆ ಉಗುರು ಬೆಚ್ಚಗಿರ್ಬೇಕು. ಅದು ಅಲ್ಲಿ ತನಕ ನಿಮ್ಗೆ ಕೂಲ್ ಆಗಿ ಸ್ವಲ್ಪ ಬಿಡಬೇಕು. ಬಿಟ್ಟ ಮೇಲೆ ನೀವು ಅದನ್ನ ಕನ್ಸ್ಯೂಮ್ ಮಾಡ್ತಾ ಹೋಗ್ಬೇಕು. ಎಷ್ಟು ದಿನ ಕನ್ಸ್ಯೂಮ್ ಮಾಡಬೇಕು, ಹೇಗೆ ಕನ್ಸ್ಯೂಮ್ ಮಾಡಬೇಕು? ಬಿಫೋರ್ ಫುಡ್ ಖಾಲಿ ಹೊಟ್ಟೆಲೆ ಕನ್ಸ್ಯೂಮ್ ಮಾಡಬೇಕು. ಎಷ್ಟು ದಿನ ಅಂದರೆ 10 ದಿನ ಕನ್ಸ್ಯೂಮ್ ಮಾಡಬೇಕು. 10 ದಿನ ಕನ್ಸ್ಯೂಮ್ ಮಾಡಿ ನೀವು ಮತ್ತೆ GRBS ಮಾಡಿಸ್ಬೇಕು. GRBS ಅಂತಂದರೆ ನೀವು ಇನ್ಸ್ಟೆಂಟ್ ಗ್ಲುಕೋಮೀಟರ್ ತೊಗೊಂಡು ಚೆಕ್ ಮಾಡ್ತಾರೆ. ಅದು ಏನಂದರೆ ನಿಮ್ಮದು ಬ್ಲಡ್ ಏನು ಶುಗರ್ ಲೆವೆಲ್ ಹೇಗಿದೆ, ಕಂಟ್ರೋಲ್ ಇದೆನಾ, ಜಾಸ್ತಿ ಆಗಿದೆ ಹೇಗಾಗಿದೆ. 10 days ತೊಗೊಳ್ಬೇಕು. ಮತ್ತು ನಿಮ್ಮ ಮೆಡಿಸಿನ್ಸ್ ಯಾವುದೂ ಸ್ಟಾಪ್ ಮಾಡೋಂಗಿಲ್ಲ. ನಿಮ್ದು ಯಾವುದಾದ್ರು ಮೆಡಿಸಿನ್ ಇದೆ ಅದೆಲ್ಲ ಮೆಡಿಸಿನ್ ತೊಗೊಳ್ತಾನೆ ಇರೋದು. 10 days ತೊಗೊಂಡ್ಮೇಲೆ ನಿಮ್ಮದು ಮತ್ತೊಂದು 10 days ಗ್ಯಾಪ್ ಇಡಬೇಕು. ಮತ್ತೆ 10 days ಮತ್ತೆ ಅಗೇನ್. ಈ ಥರ ನಾವು 10 days ಮತ್ತೆ 10 days ಗ್ಯಾಪ್, 10 days ಮತ್ತೆ 10 days ಗ್ಯಾಪ್, ಈ ಥರ ಒಂದು 2-3 months ಮಾಡಬೇಕು. ಮತ್ತೆ ಇನ್ ಬಿಟ್ವೀನ್ ನೀವು ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು, ಆ 10 days ಕೋರ್ಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನೀವು ಶುಗರ್ ಟೆಸ್ಟ್ ಮಾಡಿಸ್ಕೊಳ್ಳೇಬೇಕು. ಮತ್ತೆ ಆ 10 days ಕೋರ್ಸ್ ಹೋದ್ಮೇಲೆ ನೀವು ಶುಗರ್ ಟೆಸ್ಟ್ ಮಾಡಿಸ್ಕೊಳ್ಳೇಬೇಕು. ಇದು ಕಡ್ಡಾಯ. ಇದು ತುಂಬಾ ಕ್ಲಿಯರ್ ಆಗಿ ನೀವು ತಲೆಯಲ್ಲಿ ಇಟ್ಕೊಂಡು ಇದನ್ನ ನೀವು ಕನ್ಸ್ಯೂಮ್ ಮಾಡಬೇಕು. ಇಲ್ಲ ಇದು ನಮಗೆ ತುಂಬಾ ಕಾಂಪ್ಲೆಕ್ಸ್ ಅನಿಸ್ತಿದೆ ಅಂತಂದ್ರೆ, ಸಿಂಪಲ್ ಡೈಲಿ ರೂಟೀನ್. ಫಸ್ಟ್ ನೀವು ಎದ್ದ ತಕ್ಷಣ ಕರಿಬೇವು
ಒಂದಿಷ್ಟು ಎಲ್ಲ ಕಡೆ ಅವೈಲೇಬಲ್ ಇದೆ ಕರಿಬೇವು, ಎಲ್ಲ ಅಡುಗೆ ಮನೆಯಲ್ಲೂ ಕರಿಬೇವು ಇದ್ದೇ ಇರುತ್ತೆ. ಒಂದು ಕೈಗಾಗುವಷ್ಟು ಒಂದಿಷ್ಟು ಬಾಯಲ್ಲಿ ಹಾಕೊಂಡು ಅಗಿಬೇಕು, ತುಂಬ ಚೆನ್ನಾಗಿ ಅಗಿಬೇಕು. ಅದರದ್ದು ಏನು ರಸ ಬರುತ್ತಲ್ಲ, ಆ ಸುರಸನ ನೀವು ಕನ್ಸ್ಯೂಮ್ ಮಾಡಬೇಕು, ಕಂಪ್ಲೀಟಾಗಿ ಕನ್ಸ್ಯೂಮ್ ಮಾಡಬೇಕು. ಎಷ್ಟು ಚೆನ್ನಾಗಿ ಜಗದು ನೀವು ಕನ್ಸ್ಯೂಮ್ ಮಾಡ್ತೀರ ಅಷ್ಟು ಒಳ್ಳೆಯದು. ಅದಾದಮೇಲೆ ನಾವು ಮೆಂತೆ ಬರುತ್ತೆ, ಮೆಂತೆ ಪುಡಿ ಆಗಲಿ, ಇಲ್ಲ ಮೆಂತೆ ಕಾಳಿರಲಿ, ಇಲ್ಲ ಅದನ್ನು ಮೊಳಕೆ ಬರ್ಸೋದಾಗಲಿ, ಈ ಥರ ಅದನ್ನು ವೇರಿಯೇಷನ್ ಮಾಡಿಕೊಂಡು ನೀವು ಅದನ್ನು ಕನ್ಸ್ಯೂಮ್ ಮಾಡ್ಕೋಬೇಕು. 1 ಸ್ಪೂನ್ ಡೈಲಿ 1 ಸ್ಪೂನ್. ಮತ್ತು ಇದು ನಾನು ಹೇಳಿದ್ನಲ್ಲ ನಿಮಗೆ, ನುಗ್ಗೆಕಾಯಿ ಸೊಪ್ಪು ನಿಮಗೆ ಅಷ್ಟು ತೊಗೊಳಕ್ಕಾಗಲಿಲ್ಲ ಅಂದರೆ ನೀವು ಮಿನಿಮಮ್ ಒಂದು ಸ್ವಲ್ಪ ಆದರೂ ನೀವು ಡೈಲಿ ನೀವು ಕನ್ಸ್ಯೂಮ್ ಮಾಡ್ತಾ ಹೋಗ್ಬೇಕು. ದೆನ್ ನೆಕ್ಸ್ಟ್ ನೀವು ನುಗ್ಗೆಕಾಯಿ ಎಲ್ಲಿ ಸಿಗಬೇಕು ಸರ್, ನುಗ್ಗೆಕಾಯಿ ಗಿಡ ಎಲ್ಲಿದೆ, ಎಲ್ಲಿ ಹುಡುಕೊಂಡು ಹೋಗ್ಬೇಕು ನಾವು? ಓಕೆ, ಅದ್ರದ್ದು ಎಕ್ಸ್ಟ್ರಾಕ್ಟ್ ಇರುತ್ತೆ. ನಾವೇನು ಮೊರಿಂಗಾ ಅಂತೀವಲ್ಲ, ಮೊರಿಂಗಾ ಇಸ್ ನಥಿಂಗ್ ಬಟ್ ನುಗ್ಗೆಕಾಯಿ ಸೊಪ್ಪು, ನುಗ್ಗೆಕಾಯಿ ಗಿಡದಿಂದ ಏನು ಪ್ರಿಪೇರ್ ಮಾಡಿರ್ತಾರಲ್ಲ ಅದೇ ನಿಮಗೆ ಮೊರಿಂಗಾ ಡ್ರಾಪ್ಸ್ ಆಗಲಿ, ಮೊರಿಂಗಾ ಜ್ಯೂಸ್ ಆಗಲಿ, ಅದೇ ನೀವು ಮೊರಿಂಗಾ ಡ್ರಾಪ್ ಸಿಗುತ್ತೆ, ಅದನ್ನು ವಾಟ್ರಲ್ಲಿ ನೀವು ಹಾಕಿ ಕುಡಿಬೋದು. ಮೊರಿಂಗಾ ಜ್ಯೂಸ್ ಸಿಗುತ್ತೆ, ನೀವು ಅದನ್ನು 2 ಟೀ ಸ್ಪೂನ್ಸ್ ನೀವು ಕನ್ಸ್ಯೂಮ್ ಮಾಡ್ಬೋದು. ಇದು ತುಂಬ ಇಂಪಾರ್ಟೆಂಟ್. ದೆನ್ ನೆಕ್ಸ್ಟ್ ನೀವು ಒಂದು ದಿನಕ್ಕೆ ಊಟ ಎಷ್ಟು ಮಾಡಬೇಕು, ಎಷ್ಟು ಹೊತ್ತು ಮಾಡಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. 3 ಹೊತ್ತು ಮಾಡೋ ಬದಲು 5 ಹೊತ್ತು ಮಾಡಬೇಕು ಊಟ. ಅರೆ 5 ಹೊತ್ತು ಊಟ ಮಾಡ್ಬೇಕಾ? ಹೆಂಗೆ ಸರ್ ಇದು? ಹೌದು, 5 ಹೊತ್ತು ಊಟ ಮಾಡಬೇಕು, ಆದರೆ ಎಷ್ಟು ಮಾಡಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ತುಂಬ ಲಿಮಿಟೆಡ್ ಆಗಿ ಮಾಡಬೇಕು. ನೀವು ಫ್ರೂಟ್ಸ್ ತಿಂದಿರಾ, ಒಂದು ಮೀಲ್ ನಿಮಗೆ ಫ್ರೂಟ್ಸ್ ತಿಂದಿರಾ ಅಂದರೆ ಆ ಫ್ರೂಟ್ಸಲ್ಲಿ ಎಲ್ಲ ವೆರೈಟೀಸು ಇರಬೇಕು. ಮಿನಿಮಮ್ 2-3 ವೆರೈಟೀಸ್ ಇರಬೇಕು, ಸ್ವಲ್ಪ. ದೆನ್ ನೆಕ್ಸ್ಟ್ ಒಂದು ಮೀಲ್ ವೆಜಿಟೇಬಲ್ಸ್ ಆಗಬೇಕು, ತುಂಬ 1-2-3 ವೆಜಿಟೇಬಲ್ ಸಲಾಡ್ ಥರ. ದೆನ್ ನೆಕ್ಸ್ಟ್ ನೀವೇನೋ ಟಿಫಿನ್ ಆಗಲಿ ಏನೇ ತೊಗೊಂಡ್ರು ಸ್ವಲ್ಪ ಕ್ವಾಂಟಿಟಿ, ತುಂಬ ಲಿಮಿಟೆಡ್ ಕ್ವಾಂಟಿಟಿಯಲ್ಲಿ ಕನ್ಸ್ಯೂಮ್ ಮಾಡಬೇಕು. ಮತ್ತು ನೀರು ತುಂಬ ಚೆನ್ನಾಗಿ ಸಿಪ್ ಬೈ ಸಿಪ್ ಕುಡಿಬೇಕು. ಒಂದೇ ಇಂಟೇಕಲ್ಲಿ ಫುಲ್ ಒಂದು ಸಿಂಗಲ್ ಸ್ಟ್ರೆಚ್ಚಲ್ಲಿ ಒಂದು 250 ml ಆ ಥರ ಎಲ್ಲ 100 ml 250 ml ಈ ಥರ ಎಲ್ಲ ಕುಡಿಯೋಂಗಿಲ್ಲ. ಓನ್ಲಿ ಸಿಪ್ ಬೈ ಸಿಪ್, ನಾವು ಹೇಗೆ ಟೀ ಕುಡಿತೀವಲ್ಲ ಹಾಗೆ ಸಿಪ್ ಬೈ ಸಿಪ್ ನೀರು ಕನ್ಸ್ಯೂಮ್ ಮಾಡಬೇಕು. ದೆನ್ ನೆಕ್ಸ್ಟ್ ಈಗ ರೈಸ್ ಆದ್ರೂ ಬಾಡಿಗೆ ಕಾರ್ಬೋಹೈಡ್ರೇಟ್ಸ್ ಬೇಕು. ನೀವು ಸಿಂಪಲ್ ಒಂದು ಬೌಲ್ ರೈಸ್ ಆದರೂ ನೀವು ಕನ್ಸ್ಯೂಮ್ ಮಾಡಲೇಬೇಕು, ಅದರಲ್ಲೇನು ತೊಂದರೆ ಆಗಲ್ಲ. ಮತ್ತು ನೀವು ಬಾಯ್ಲ್ಡ್ ರೈಸ್ ಬರುತ್ತೆ, ಆ ಕಡೆ ನಮ್ಮ ಮಂಗಳೂರು ಉಡುಪಿ ಸೈಡಲ್ಲಿ ಕುಚಲಕ್ಕಿ ಅಂತ ಮಾಡ್ತಾರೆ, ಅದು ತುಂಬ ಒಳ್ಳೆ ಫುಡ್. ನೀವು ಅದನ್ನು ಯೂಸ್ ಮಾಡ್ಕೋಬೋದು, ಆ ರೈಸ್ನ ಯೂಸ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಈ ಥರ ನಾವು ಭಾಳ ಮಿನಿಮಲ್ ಕ್ವಾಂಟಿಟಿಯಲ್ಲಿ ಒಂದು 5 ಮೀಲ್ಸ್ ನಾವು ಪರ್ ಡೇ ಇಟ್ಕೊಂಡ್ರೆ 5 ಮೀಲ್ಸ್ ಪರ್ ಡೇ ಇಟ್ಕೊಂಡ್ರೆ ನಮಗೆ ಬಾಡಿ ಗ್ಲೂಕೋಸ್ ಲೆವೆಲ್ ಮೇಂಟೈನ್ ಆಗುತ್ತೆ. ನಾವು ಮಾಡಿರುವಂಥ ಡಿಟಾಕ್ಸಿಫಿಕೇಶನ್ ಆಯಿತು, ಮತ್ತು ನಾವು ಕೊಟ್ಟಿರೋ ವೇರಲ್ ಮೆಡಿಕೇಶನ್ಸ್ ಆಯಿತು, ಮತ್ತು ನಾನೀಗ ಏನು ಹೇಳಿದ್ದೀನಲ್ಲ ಇದೆಲ್ಲ ನೀವು ಫಾಲೋ ಮಾಡೋದ್ರಿಂದ ನಿಮ್ಮದು ನಾರ್ಮಲ್ ಶುಗರ್ ಲೆವೆಲ್ ಬರುತ್ತೆ. ಏನಾದರೂ ವೇರಿಯೇಷನ್ಸ್ ಇದ್ದರೆ ನಾರ್ಮಲೈಸ್ ಆಗುತ್ತೆ. ಸೊ ಈ ಥರ ನೀವು ಮಾಡೋದ್ರಿಂದ ನಿಮ್ಮ ಹೆಲ್ತ್ ನಿಮ್ಮ ಕೈಯಲ್ಲಿ, ನಿಮ್ಮ ಅಡುಗೆ ಮನೆಯಲ್ಲಿ ಇದೆ. ಓಕೆ, ನಮಸ್ಕಾರ.